ಇನ್ನು ಮುಖ್ಯಮಂತ್ರಿಗಳ ತವರು ಮೈಸೂರಿನಲ್ಲೂ ಕೂಡ ಬಿಜೆಪಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ನಡೆಸಿದೆ. ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಬೆಂಗಳೂರಿನಲ್ಲಿ ವಶಕ್ಕೆ ಪಡೆಯುವ ಭೀತಿ ಹಿನ್ನೆಲೆಯಲ್ಲಿ ಗೂಡ್ಸ್ ಆಟೋದಲ್ಲಿ ಮೈಸೂರಿಗೆ ಅಶೋಕ್ ಅವರು ಮತ್ತು ಅಶ್ವಥ್ ನಾರಾಯಣ್ ಬಂದಿದ್ರು. ಮಳೆ ನಡುವೆಯೂ ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ. ಈ ಸಂದರ್ಭದಲ್ಲಿ ಮೂಡಾಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದಂತಹ ಬಿಜೆಪಿ ಕಾರ್ಯಕರ್ತರನ್ನ ಬಂಧನಕ್ಕೆ ಒಳಪಡಿಸಿದ್ರು. ಯದುವೀರ್ ಸಹ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಕಾರಣ ಮೈಸೂರಿನಲ್ಲಾಗಿದ್ದಂತಹ ಪ್ರತಿಭಟನೆ ಇದು. ಅಶೋಕ್, ಅಶ್ವಥ್ ನಾರಾಯಣ್, ಯದುವೀರ್ ಎಲ್ಲರನ್ನೂ ಕೂಡ ಬಂಧನ ಮಾಡಿ ನಂತರ ಬಿಡುಗಡೆಯನ್ನ ಮಾಡಲಾಯಿತು. ಹಣ ದುರುಪಯೋಗ ಆಗಿರುವಂತದ್ದು. ಮೈಸೂರಲ್ಲಿ ಸೈಟ್ ಬೇಕು ಅಂತೇಳಿ ಸುಮಾರು 10-15 ವರ್ಷದಿಂದ 85,000 ಜನ ಸೈಟ್ಗೋಸ್ಕರ ಅಪ್ಲೈ ಮಾಡಿದ್ದಾರೆ. ಅವರಿಗೆ ಸೈಟ್ ಇಲ್ಲ. ಸಿದ್ದರಾಮಯ್ಯನವರು ಅವ್ರ ಕುಟುಂಬಕ್ಕೆ ಮತ್ತೆ ಅವ್ರ ಬೆಂಬಲಿಗರಿಗೆ 100 ಸೈಟ್ಗಳನ್ನ ಹಂಚಿಕೆ ಮಾಡಿ ಭ್ರಷ್ಟಾಚಾರದ ಕೂಪದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮುಳುಗಿದೆ. ಬೆಂಗಳೂರಿಂದ ನಾವೆಲ್ಲ ಹೊರಟಿದ್ರಿ. ನಾವು ಅಶ್ವಥ್ ನಾರಾಯಣ್ ಅವರು, ವಿಜಯೇಂದ್ರ ಎಲ್ಲ. ಒಂದ್ ರೀತಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಕ್ಕೆ ಪ್ರತಿಭಟನೆ ಮಾಡುವಂತ ಹಕ್ಕಿದೆ. ಇವತ್ತು ಪ್ರತಿಭಟನೆ ಮಾಡುವಂಥದ್ದಕ್ಕೂ ಹತ್ತಿಕ್ಕೋದು. ನಾವು ಇಲ್ಲಿಗೆ ಬರಬೇಕಾದ್ರೆ ಟೆಂಪೋದಲ್ಲಿ ಬಂದಿದ್ರಿ. ತರಕಾರಿ ತುಂಬಿರುವಂತ ತರಕಾರಿಯ ಒಂದು ಟೆಂಪೋದಲ್ಲಿ ನಾವು ಈ ಪ್ರತಿಭಟನೆಗೋಸ್ಕರ ಇವರ ಪೊಲೀಸರ ಕಣ್ತಪ್ಪಿಸಿ ನಾವು ಬಂದಿದ್ದೀರಿ. ಯಾಕೆಂದ್ರೆ ನಾನು ಹಿಂದೆ 1975ರಲ್ಲಿ ಎಮರ್ಜೆನ್ಸಿಯಲ್ಲಿ ಈ ಪೊಲೀಸರ ವಿರುದ್ಧವಾದಂತ ಒಂದು ಮೈಸೂರಿನಲ್ಲಿ ಇವತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಗರು ಪ್ರತಿಭಟನೆಯನ್ನ ನಡೆಸಿದ್ರು. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೂಡ ಒತ್ತಾಯಿಸಿದ್ರು. ಜೊತೆಗೆ ಸಿಬಿಐಗೆ ಈ ಪ್ರಕರಣವನ್ನ ವಹಿಸಬೇಕು ಅನ್ನೋದು ಪ್ರಮುಖ ಆಗ್ರಹ ಆಗಿತ್ತು. ಒಂದು ಕಡೆಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದ್ರೆ ಇದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಸಹ ಪ್ರತಿಭಟನೆಯನ್ನ ನಡೆಸಿತು. ಬಿಜೆಪಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ನವರ ಆರೋಪ ಆಗಿತ್ತು. ಮೂಡ ಪಕ್ಕದಲ್ಲಿ ಧರಣಿಯನ್ನ ನಡೆಸಿದ್ರು. ನೂಕು ನುಗ್ಗಲು ಕೂಡ ಏರ್ಪಡ್ತು. ಈ ಸಂದರ್ಭದಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸರು ಅವನ್ನೆಲ್ಲ ತಡೆದು ನಂತರ ಮನವೊಲಿಸುವಂತಹ ಕೆಲಸವನ್ನು ಕೂಡ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಮಾಡಿದ್ರು. ಇಬ್ಬರ ಒಂದು ಜಟಾಪಟಿಗೆ ಇವತ್ತು ಮೈಸೂರು ವೇದಿಕೆಯಾಗಿತ್ತು. ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಬಿಜೆಪಿಯವರ ಆಗ್ರಹ. ಆದರೆ ಇದರಲ್ಲಿ ಹಗರಣವೇ ಆಗಿಲ್ಲ ಅನ್ನೋದು ಕಾಂಗ್ರೆಸ್ನವರ ಮಾತು. ಮುಖ್ಯಮಂತ್ರಿಗಳ ಪರವಾಗಿ ಅವರು ಸಹ ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ರು. ಎರಡೂ ಹೋರಾಟಗಳು ಇವತ್ತು ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಯಿತು. ಒಂದು ಪರ, ಮತ್ತೊಂದು ವಿರೋಧವಾಗಿ. ಸಿಬಿಐಗೆ ಈ ಪ್ರಕರಣವನ್ನು ವಹಿಸಿ ಅಂತ ಕೇಳ್ತಾ ಇದ್ರೆ ಸಿಬಿಐಗೆ ವಹಿಸುವಂತಹ ಹಗರಣ ಏನಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ ಎತ್ತಿದೆ.